Hello friends, ಎಲ್ಲರಿಗೂ ನಮಸ್ಕಾರ. Welcome to my channel Manasashri Learn with Fun. Today we are going to learn about the difference between house and home. House ಅಂದ್ರೆ ಮನೆ, ಹೋಮ್ ಅಂದರೆ ಕೂಡ ಮನೆ, ಎರಡೂ ಕೂಡ ನಮಗೆ ಸೇಮ್ ಮೀನಿಂಗ್ ಅಲ್ವಾ? ಬಟ್ ಹೌಸ್ನ ಎಲ್ಲಿ ಯೂಸ್ ಮಾಡಬೇಕು, ಹೋಮ್ನ ಎಲ್ಲಿ ಯೂಸ್ ಮಾಡಬೇಕು ಅನ್ನೋದು ಈ ವಿಡಿಯೋನಲ್ಲಿ ಕಲಿಯೋಣ. ನೋಡಿ ಫ್ರೆಂಡ್ಸ್, ಡಿಫ್ರೆನ್ಸ್ ಬಿಟ್ವೀನ್ ಹೌಸ್ ಆ್ಯಂಡ್ ಹೋಮ್. ಹೋಮ್ ಡೆಫಿನೇಷನ್: we use home in more personal and emotional way where someone lives. ಅಂದರೆ ಫ್ರೆಂಡ್ಸ್, ಎಲ್ಲಿ ನಾವು ನಿವಸಿಸ್ತೀವೋ ಪರ್ಸ್ನಲ್ ಫೀಲಿಂಗ್ಸ್ನಲ್ಲಿ ಅಥವಾ ಎಮೋಷ್ನಲ್ ಫೀಲಿಂಗ್ಸ್ನಲ್ಲಿ ಅಥವಾ ಸೇಫ್ಟಿಯಾಗಿ ಅಥವಾ ಕಂಫರ್ಟ್ನಲ್ಲಿ ಇರ್ತೀವೋ, ಈ ಥರ ಕಂಫರ್ಟ್ ಆಗಿರುವಂಥ ಪ್ಲೇಸ್ನೇ ನಾವು ಹೋಮ್ನ ಯೂಸ್ ಮಾಡ್ತೀವಿ. ಹೌಸ್ ಅಂದರೆ ಫ್ರೆಂಡ್ಸ್ ಡೆಫಿನೇಷನ್: ಇಟ್ ರೆಫರ್ಸ್ ಟು ಎ ಬಿಲ್ಡಿಂಗ್ ವೇರ್ ಪೀಪಲ್ ಲಿವ್. ಅಂದರೆ ಫ್ರೆಂಡ್ಸ್, ಜನಗಳು ನಿವಸಿಸ್ತಾ ಇರೋಂಥ ಬಿಲ್ಡಿಂಗ್ನಲ್ಲಿ, ಫಿಸಿಕಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗ್ನಲ್ಲಿ ಅಥವಾ ಕನ್ಸ್ಟ್ರಕ್ಟ್ ಮಾಡಿರೋ ಅಪಾರ್ಟ್ಮೆಂಟ್ನಲ್ಲಿ, ಬಂಗ್ಲಾನಲ್ಲಿ. ಅಂದರೆ ಫ್ರೆಂಡ್ಸ್, ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗ್ನ ಬ್ರಿಕ್ಸಲ್ಲಾಗಿರ್ಬೋದು ಅಥವಾ ಸಿಮೆಂಟ್ನಲ್ಲಾಗಿರ್ಬೋದು ಅಥವಾ ಸ್ಟೋನ್ಸ್ನಲ್ಲಾಗಿರ್ಬೋದು, ಫಿಸಿಕಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗ್ನಲ್ಲಿ ಜನಗಳು ನಿವಸಿಸ್ತಾ ಇರೋಂಥ ಬಿಲ್ಡಿಂಗ್ ಸ್ಟ್ರಕ್ಚರ್ನ ನಾವು ಹೌಸ್ ಅಂತ ಹೇಳ್ತೀವಿ. ಓಕೆನಾ ಫ್ರೆಂಡ್ಸ್? ನೋಡಿ ಇಲ್ಲಿ ಎಕ್ಸಾಂಪಲ್, ಹಟ್ನಲ್ಲಿ ನಾವು ನಿವಸಿಸ್ತಾ ಇದ್ದೀವಿ. ನಾವು ಎಲ್ಲಿ ನಿವಸಿಸ್ತೀವೋ ಅದೇ ನಮ್ಮ ಮನೆ ಅಂತ ಹೇಳುವಾಗ ಅದು ಹಟ್ನಲ್ಲಾಗ್ಬೋದು ಅಥವಾ ಟ್ರಕ್ನಲ್ಲಾಗ್ಬೋದು, ಬೋಟ್ನಲ್ಲಾಗ್ಬೋದು ಅಥವಾ ಮರ ಕೆಳಗಡೆ ಆಗ್ಬೋದು. ನಾವೆಲ್ಲಿ ನಿವಸಿಸ್ತೀವಿ ಅದೇ ನಮ್ಮ ಮನೆ ಅಂತ ಪರ್ಸ್ನಲ್ ಆಗಿ ಹೇಳುವಾಗ, ಟ್ರಕ್ನಲ್ಲಿ ನಾವು ನಿವಸಿಸ್ತಾ ಇದ್ದೀವಿ ಅದೇ ನಮ್ಮ ಮನೆ, ಬೋಟ್ನಲ್ಲಿ ನಿವಸಿಸ್ತಾ ಇದ್ದೀವಿ, ಜನಗಳು ಬೋಟ್ನಲ್ಲಿ ನಿವಸಿಸ್ತಾ ಇದ್ದಾರೆ ಅದೇ ಅವರ ಮನೆ. ನೋಡಿ ಫ್ರೆಂಡ್ಸ್, ಮರ ಕೆಳಗಡೆ ನಾವು ನಿವಸಿಸ್ತಾ ಇದ್ದೀವಿ ಅದೇ ನಮ್ಮ ಮನೆ ಅಂತ ಪರ್ಸ್ನಲ್ ಆಗಿ ಹೇಳುವಾಗ. ನೋಡಿ ಫ್ರೆಂಡ್ಸ್, ಬರ್ಡ್ಸ್ಗೆ ಯಾವುದು ಮನೆ? ಮರ ಮೇಲೆ ನಿವಸಿಸ್ತಾ ಇರುತ್ತೆ. ಬರ್ಡ್ಸ್ಗೆ ಟ್ರೀ ಮೇಲೆ ಮನೆ ಅಲ್ವಾ? ಈ ಥರ ನಾವು ಎಲ್ಲಿ ನಿವಸಿಸ್ತೀವೋ ಅದೇ ನಮ್ಮ ಮನೆ ಅಂತ ಪರ್ಸ್ನಲ್ ಆಗಿ ಎಮೋಷ್ನಲ್ ಆಗಿ ಹೇಳುವಾಗ ಹೋಮ್ನ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ಎಮೋಷ್ನಲ್ ಆಗಿ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಇದ್ದಾರೆ, ಫಾದರ್ ಇದ್ದಾರೆ, ಮದರ್ ಇದ್ದಾರೆ, ಬ್ರದರ್ ಇದ್ದಾರೆ, ಸಿಸ್ಟರ್ ಇದ್ದಾರೆ ಅಥವಾ ಕಿಡ್ಸ್ ಇದ್ದಾರೆ, ಎಷ್ಟು ಪ್ರೀತಿಯಾಗಿ ಇರುವಂಥ ನಮ್ಮ ಮನೆ, ಪ್ರೀತಿ ವಿಶ್ವಾಸವಾಗಿ ಇರುವಂಥ ನಮ್ಮ ಮನೆ ಅಂತ ತುಂಬ ಎಮೋಷ್ನಲ್ ಆಗಿ ಪರ್ಸ್ನಲ್ ಆಗಿ ಹೇಳ್ತೀವಲ್ವ. ಸೊ ಅವಾಗ ನಾವು ಹೋಮ್ನ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ಸೊ ಹೌಸ್ ಅಂದರೆ ಕನ್ಸ್ಟ್ರಕ್ಟ್ ಮಾಡಿರೋವಂಥ ಬಿಲ್ಡಿಂಗ್ನ, ಕನ್ಸ್ಟ್ರಕ್ಟ್ ಮಾಡಿರೋ ಅಪಾರ್ಟ್ಮೆಂಟ್ನ ಅಂತ ಹೇಳುವಾಗ ಹೌಸ್ನ ಯೂಸ್ ಮಾಡ್ತೀವಿ. ಆ ಬಿಲ್ಡಿಂಗ್ ಅನ್ನೋದು ಬ್ರಿಕ್ಸಲ್ಲಿ ಕನ್ಸ್ಟ್ರಕ್ಟ್ ಮಾಡಿರ್ಬೋದು ಅಥವಾ ಸಿಮೆಂಟ್ನಲ್ಲಿ ಕನ್ಸ್ಟ್ರಕ್ಟ್ ಮಾಡಿರ್ಬೋದು ಅಥವಾ ಸ್ಟೋನ್ಸ್ನಲ್ಲಿ ಕನ್ಸ್ಟ್ರಕ್ಟ್ ಮಾಡಿರ್ಬೋದು. ಈ ಥರ ಫಿಸಿಕಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿರೋವಂಥ ಬಿಲ್ಡಿಂಗ್ನ ಅಥವಾ ಅಪಾರ್ಟ್ಮೆಂಟ್ನಲ್ಲಿ ಅಥವಾ ಬಂಗ್ಲಾನಲ್ಲಿ ಅಥವಾ ಫಾರ್ಮ್ ಹೌಸ್ನಲ್ಲಿ ಈ ಥರ ಹೇಳುವಾಗ ನಾವು ಹೌಸ್ನ ಯೂಸ್ ಮಾಡ್ತೀವಿ. ಹೌಸ್ ಅಂದರೆ ಫ್ರೆಂಡ್ಸ್, ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗ್ನಲ್ಲಿ, ಜನಗಳು ನಿವಸಿಸ್ತಾ ಇರೋ ಬಿಲ್ಡಿಂಗ್ನಲ್ಲಿ ಅಥವಾ ಅಪಾರ್ಟ್ಮೆಂಟ್ನಲ್ಲಿ, ಫಿಸಿಕಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿರೋ ಬಂಗ್ಲಾನಲ್ಲಿ ಈ ಥರ ನಿವಸಿಸ್ತಾ ಇದ್ದೀವಿ ಅಂತ ಹೇಳುವಾಗ ಹೌಸ್ನ ಯೂಸ್ ಮಾಡ್ತೀವಿ. ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ, ನಮ್ಮ ಫ್ರೆಂಡ್ ಮನೆ ಅಥವಾ ನಮ್ಮ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ, ನಮ್ಮ ಅಪಾರ್ಟ್ಮೆಂಟ್ ಮುಂದೆ, ಇನ್ ಫ್ರಂಟ್ ಆಫ್ ಮೈ ಹೌಸ್, ನಮ್ಮ ಹೌಸ್ ಮುಂದೆ ಹೋಗ್ತಾ ಇದ್ದಾರೆ, ಇನ್ ಫ್ರಂಟ್ ಆಫ್ ಮೈ ಹೌಸ್ ಅಂತ ಹೇಳ್ತೀವಿ. ನಮ್ಮ ಮನೆ ಮುಂದೆ ಅಥವಾ ನಮ್ಮ ಪಕ್ಕ ಬಿಲ್ಡಿಂಗ್ನಲ್ಲಿ ಈ ಥರ ಹೇಳುವಾಗ ನಾವು ಹೌಸ್ನ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ಫಾರ್ ಎಕ್ಸಾಂಪಲ್, ಐ ವಿಲ್ ಗೋ ಹೋಮ್, ನಾನು ನಮ್ಮ ಮನೆಗೆ ಹೋಗ್ತೀನಿ. ಐ ವಿಲ್ ಗೋ ಹೋಮ್, ನಾನು ನಮ್ಮ ಮನೆಗೆ ಹೋಗ್ತೀನಿ, ನಾನು ಮನೆಗೆ ಹೋಗ್ತೀನಿ ಅಂದರೆ ಪರ್ಸ್ನಲ್ ಆಗಿ ಹೇಳ್ತಾ ಇದ್ದೀನಿ. ನಮ್ಮ ಮನೆ ಅಂತ ನಾನು ಪರ್ಸ್ನಲ್ ಆಗಿ ಹೇಳ್ತಾ ಇದ್ದೀನಿ. ನನಗೋಸ್ಕರ ನಮ್ಮ ಮನೆಯಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ, ನಮ್ಮ ಅಪ್ಪ ಅಮ್ಮ ಇರ್ತಾರೆ, ನಮ್ಮ ಬ್ರದರ್ ಆ್ಯಂಡ್ ಸಿಸ್ಟರ್ ಇರ್ತಾರೆ, ನನಗೋಸ್ಕರ ಅವ್ರು ವೆಯ್ಟ್ ಮಾಡ್ತಾ ಇರ್ತಾರೆ. ನಮ್ಮ ಮನೆ ಅಂತ ಪರ್ಸ್ನಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಐ ವಿಲ್ ಗೋ ಹೋಮ್, ಐ ವಿಲ್ ಗೋ ಟು ಹೌಸ್, ಐ ವಿಲ್ ಗೋ ಟು ಹೌಸ್ ಅಂತ ಹೇಳಿದ್ದೀನಿ ಅಂದ್ಕೊಳ್ಳಿ. ನಮ್ಮ ಅಪಾರ್ಟ್ಮೆಂಟ್ಗೆ, ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗ್ಗೆ ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳುವಾಗ ಹೌಸ್ ಅಂತ ಹೇಳ್ತೀವಿ. ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ, ಈ ಥರ ಎಮೋಷ್ನಲ್ ಆಗಿ ಹೇಳ್ತಾ ಇಲ್ಲ, ಪರ್ಸ್ನಲ್ ಆಗಿ ಹೇಳ್ತಾ ಇಲ್ಲ. ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳುವಾಗ ಹೌಸ್ ಅಂತ ಯೂಸ್ ಮಾಡ್ತೀವಿ. ಎಮೋಷ್ನಲ್ ಆಗಿ ಪರ್ಸ್ನಲ್ ಆಗಿ ಯೂಸ್ ಮಾಡುವಾಗ ಹೋಮ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಫ್ರೆಂಡ್ಸ್,
ಹೋಮ್ ಯೂಸ್ ಮಾಡುವಾಗ ನಾವು ಪ್ರಿಪೋಸಿಷನ್ಸ್ನ ಯೂಸ್ ಮಾಡಲ್ಲ. ಐ ವಿಲ್ ಗೋ ಹೋಮ್ ಅಂತ ಹೇಳ್ತಾ ಇದ್ದೀನಿ, ಐ ವಿಲ್ ಗೋ ಟು ಹೋಮ್ ಅಂತ ಹೇಳಿಲ್ಲ. ಗೋ ಟು ಹೋಮ್ ಅಂದರೆ ತಪ್ಪಾಗುತ್ತೆ. ಹೋಮ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಪ್ರಿಪೋಸಿಷನ್ಸ್ ಅನ್ನೋದು ಯೂಸ್ ಮಾಡಲ್ಲ. ಐ ವಿಲ್ ಗೋ ಹೋಮ್, ಐ ವಿಲ್ ಗೋ ಮೈ ಹೋಮ್, ಐ ವಿಲ್ ಗೋ ಹೋಮ್ ಅಂತ ಹೇಳ್ತೀವಿ. ಹೋಮ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಪ್ರಿಪೋಸಿಷನ್ಸ್ ಅನ್ನೋದು ಬರಲ್ಲ ಫ್ರೆಂಡ್ಸ್, ಅದು ತಪ್ಪಾಗುತ್ತೆ. ಐ ವಿಲ್ ಗೋ ಟು ಮೈ ಹೌಸ್, ಹೌಸ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಪ್ರಿಪೋಸಿಷನ್ಸ್ ಅನ್ನೋದು ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ಐ ವಿಲ್ ಗೋ ಟು ಮೈ ಹೌಸ್, ಈ ಥರ. ಇನ್ನು ಎಕ್ಸಾಂಪಲ್ಸ್ ನೋಡೋಣ ಫ್ರೆಂಡ್ಸ್, ಅರ್ಥ ಆಗುತ್ತೆ. ಹೋಮ್ ಅಂದರೆ ಫ್ರೆಂಡ್ಸ್, ಹೋಮ್ ಈಸ್ ಬಿಲ್ಡ್ ವಿತ್ ದ ಲವ್ ಆಫ್ ಯುವರ್ ಫ್ಯಾಮಿಲಿ. ನಮ್ಮ ಕುಟುಂಬ ಪ್ರೀತಿ ವಿಶ್ವಾಸದಲ್ಲಿ ಇರುವಂಥ ಮನೆ. ನಮ್ಮ ಫ್ಯಾಮಿಲಿ ಪ್ರೀತಿ ವಿಶ್ವಾಸದಲ್ಲಿ ಬಿಲ್ಡ್ ಮಾಡಿರೋವಂಥ ಮನೆ. ಈ ಥರ ಪರ್ಸ್ನಲ್ ಆಗಿ ಹೇಳುವಾಗ ಹೋಮ್ನ ಯೂಸ್ ಮಾಡ್ತೀವಿ. ಹೌಸ್ ಅಂದರೆ ಫ್ರೆಂಡ್ಸ್, ಹೌಸ್ ಈಸ್ ಜಸ್ಟ್ ಅ ಮೆಟೀರಿಯಲ್ ಥಿಂಗ್, ದ ಪ್ಲೇಸ್ ವೇರ್ ಯು ಲಿವ್. ನಾವೆಲ್ಲಿ ನಿವಸಿಸ್ತೀವೋ, ನಾವು ನಿವಸಿಸ್ತಾ ಇರೋ ಬಿಲ್ಡಿಂಗ್ನಲ್ಲಿ, ನಾವು ನಿವಸಿಸ್ತಾ ಇರೋ ಬಿಲ್ಡಿಂಗ್ನ ನಾವು ಜಸ್ಟ್ ಮೆಟೀರಿಯಲ್ ಥಿಂಗ್ ಅಂತ ಹೇಳ್ತೀವಿ. ಅಂದರೆ ಫ್ರೆಂಡ್ಸ್, ಕನ್ಸ್ಟ್ರಕ್ಟ್ ಮಾಡಿರೋ, ಫಿಸಿಕಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗ್ನ ಅಥವಾ ಬಂಗ್ಲಾನ ಅಥವಾ ಅಪಾರ್ಟ್ಮೆಂಟ್ನ ಜಸ್ಟ್ ನಾವು ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗ್, ಆ ಬಿಲ್ಡಿಂಗ್ ಬಗ್ಗೆ, ಅಪಾರ್ಟ್ಮೆಂಟ್ ಬಗ್ಗೆ, ಆ ಬಿಲ್ಡಿಂಗ್ ಏನಿದೆಯೋ, ಆ ಸ್ಟ್ರಕ್ಚರ್ ಮಾಡಿರೋ ಆ ಬಿಲ್ಡಿಂಗ್ ಏನಿದೆಯೋ, ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗ್ ಏನಿದೆಯೋ ಆ ಸ್ಟ್ರಕ್ಚರ್ ಬಗ್ಗೆ ಹೇಳುವಾಗ ನಾವು ಹೌಸ್ನ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ಎಕ್ಸಾಂಪಲ್ ನೋಡೋಣ. ಐ ಆಮ್ ಗೋಯಿಂಗ್ ಹೋಮ್, ಐ ಆಮ್ ಗೋಯಿಂಗ್ ಹೋಮ್, ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಂದರೆ ಪರ್ಸ್ನಲ್ ಆಗಿ ಹೇಳ್ತಾ ಇದ್ದೀನಿ. ನನ್ನ ಮನೆ, ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ, ನಾನು ಮನೆಗೆ ಹೋಗ್ತಾ ಇದ್ದೀನಿ, ಈ ಥರ ಪರ್ಸ್ನಲ್ ಆಗಿ ಹೇಳುವಾಗ ಹೋಮ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಪ್ರಿಪೋಸಿಷನ್ಸ್ ಅನ್ನೋದು ಯೂಸ್ ಮಾಡಲ್ಲ. ಐ ಆಮ್ ಗೋಯಿಂಗ್ ಟು ಹೋಮ್ ಅಂತ ಹೇಳಲ್ಲ. ಪ್ರಿಪೋಸಿಷನ್ಸ್ನಲ್ಲಿ ಹೇಳಿದ್ರೆ ತಪ್ಪಾಗುತ್ತೆ. ಹೋಮ್ನ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಪ್ರಿಪೋಸಿಷನ್ಸ್ ಅನ್ನೋದು ಬರಲ್ಲ. ಓಕೆನಾ ಫ್ರೆಂಡ್ಸ್? ಐ ಆಮ್ ಗೋ ಹೋಮ್, ಐ ಆಮ್ ಗೋ ಟು ಹೋಮ್ ಅಂತ ಹೇಳಲ್ಲ. ಟು ಅನ್ನೋ ಪ್ರಿಪೋಸಿಷನ್ನ ನಾವು ಯೂಸ್ ಮಾಡಲ್ಲ. ಓಕೆನಾ ಫ್ರೆಂಡ್ಸ್? ಐ ರೀಚ್ ಮೈ ಹೋಮ್ ಅಟ್ 9 o'clock, ನಾನು 9 o'clockಗೆ ನಮ್ಮ ಮನೆಗೆ ರೀಚ್ ಆಗಿದ್ದೀನಿ. ಇಲ್ಲಿ ನನ್ನ ಮನೆ ಬಗ್ಗೆ ಹೇಳ್ತಾ ಇರೋದು. ನಾನು ನನ್ನ ಮನೆಗೆ 9 o'clockಗೆ ರೀಚ್ ಆಗಿದ್ದೀನಿ. ಸೊ ಇದು ಪರ್ಸ್ನಲ್ ಆಗಿ ಹೇಳ್ತಾ ಇರೋದು, ನನ್ನ ಮನೆ ಅಂತ. ಸೊ ಅದಕ್ಕೆ ಹೋಮ್ನ ಯೂಸ್ ಮಾಡಿದ್ದೀನಿ. ಐ ರೀಚ್ ಮೈ ಹೋಮ್ ಅಟ್ 9 o'clock, ಈ ಥರ. ನೆಕ್ಸ್ಟ್, ಐ ಹ್ಯಾವ್ ಸ್ವೀಟ್ ಹೋಮ್, ನನಗೆ ಖುಷಿಯಾಗಿರೋ ಮನೆ ಇದೆ, ನನಗೆ ಪ್ರೀತಿ ವಿಶ್ವಾಸವಾಗಿ ಖುಷಿಯಾಗಿರೋ ಮನೆ ಇದೆ. ಐ ಹ್ಯಾವ್ ಸ್ವೀಟ್ ಹೋಮ್ ಅಥವಾ ಐ ಹ್ಯಾವ್ ಹ್ಯಾಪಿ ಹೋಮ್, ಈ ಥರ ಆದರೂ ಹೇಳ್ಬೋದು. ಐ ಹ್ಯಾವ್ ಹ್ಯಾಪಿ ಹೋಮ್, ಐ ಹ್ಯಾವ್ ಎ ಸ್ವೀಟ್ ಹೋಮ್. ಓಕೆನಾ ಫ್ರೆಂಡ್ಸ್? ಇಲ್ಲಿ ನಾವು ಪರ್ಸ್ನಲ್ ಆಗಿ ಹೇಳ್ತಾ ಇರೋದು. ಸೊ ಅವಾಗ ಹೋಮ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ದ ಚಿಲ್ಡ್ರನ್ ಕಮ್ಮಿಂಗ್ ಫ್ರಮ್ ಅ ಲವ್ವಿಂಗ್ ಹೋಮ್, ಮಕ್ಕಳು ಪ್ರೀತಿ ವಿಶ್ವಾಸವಾಗಿರೋ ಮನೆಯಿಂದ, ಖುಷಿಯಾಗಿರೋ ಮನೆಯಿಂದ ಬರ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ದ ಚಿಲ್ಡ್ರನ್ ಕಮ್ಮಿಂಗ್ ಫ್ರಮ್ ಅ ಲವ್ವಿಂಗ್ ಹೋಮ್ ಅಂದರೆ ಫ್ರೆಂಡ್ಸ್ ಪರ್ಸನಲ್ ಆಗಿ ಹೇಳ್ತಾ ಇರೋದು. ಮಕ್ಕಳು ಖುಷಿಯಾಗಿರೋಂಥ ಮನೆಯಿಂದ ಬರ್ತಾ ಇದ್ದಾರೆ, ಈ ಥರ. ನೆಕ್ಸ್ಟ್, ಹೋಮ್ ಈಸ್ ವೇರ್ ದ ಹಾರ್ಟ್ ಈಸ್, ನಮ್ಮ ಮನಸ್ಸು ಎಲ್ಲಿದೆಯೋ, ನಮ್ಮ ಹೃದಯ ಎಲ್ಲಿದೆಯೋ ಅದೇ ನಮ್ಮ ಮನೆ. ನಾವೆಲ್ಲಿರ್ತೀವೋ ಅದೇ ನಮ್ಮ ಮನೆ. ನಮ್ಮ ಹಾರ್ಟ್, ನಮ್ಮ ಮನಸ್ಸು, ನಮ್ಮ ಹೃದಯ ಎಲ್ಲಿದೆಯೋ ಅದೇ ನಮ್ಮ ಮನೆ ಅಂತ ಹೇಳ್ತಾ ಇರೋದು. ಅಂದರೆ ಇದು ನಾವು ಪರ್ಸ್ನಲ್ ಆಗಿ ಹೇಳ್ತಾ ಇದ್ದೀವಿ ಅಲ್ವಾ, ಪರ್ಸ್ನಲ್ ಫೀಲಿಂಗ್ಸ್ನಲ್ಲಿ ಹೇಳ್ತಾ ಇದ್ದೀವಿ. ನನ್ನ ಮನಸ್ಸು ಎಲ್ಲಿದೆಯೋ ಅದೇ ನಮ್ಮ ಮನೆ. ಮನೆಯೇ ಮಂತ್ರಾಲಯ ಕೇಳಿರ್ತೀರಲ್ವಾ ಫ್ರೆಂಡ್ಸ್, ಅದೇ ಥರ ನಮ್ಮ ಮನಸ್ಸು ಎಲ್ಲಿದೆಯೋ, ನಮ್ಮ ಹಾರ್ಟ್ ಎಲ್ಲಿದೆಯೋ, ನಮ್ಮ ಹೃದಯ ಎಲ್ಲಿದೆಯೋ ಅದೇ ನಮ್ಮ ಮನೆ, ಈ ಥರ. ಸೊ ಅದು ನಾವು ಪರ್ಸ್ನಲ್ ಆಗಿ ಹೇಳ್ತಾ ಇದ್ದೀವಿ ಅಲ್ವಾ. ಸೊ ಅದಕ್ಕೆ ಹೋಮ್ ಈಸ್ ವೇರ್ ದ ಹಾರ್ಟ್ ಈಸ್. ನೆಕ್ಸ್ಟ್, ವರ್ಕಿಂಗ್ ಫ್ರಮ್ ಹೋಮ್ ಟುಡೇ, ನೀವು ಕೇಳಿರ್ತೀರಲ್ವಾ ವರ್ಕ್ ಫ್ರಮ್ ಹೋಮ್ ಅಂತ. ವರ್ಕ್ ಫ್ರಮ್ ಹೌಸ್ ಅಂತ ಯಾರೂ ಹೇಳಲ್ಲ ಅಲ್ವಾ. ವರ್ಕ್ ಫ್ರಮ್ ಹೋಮ್, ನಾನು ಮನೆಯಿಂದ ವರ್ಕ್ ಮಾಡ್ತಾ ಇದ್ದೀನಿ, ನಾನು ಮನೇಲಿ ವರ್ಕ್ ಮಾಡ್ತಾ ಇದ್ದೀನಿ. ವರ್ಕಿಂಗ್ ಫ್ರಮ್ ಹೋಮ್. ನೋಡಿ ಫ್ರೆಂಡ್ಸ್, ವರ್ಕಿಂಗ್ ಫ್ರಮ್ ಹೋಮ್ ಟುಡೇ, ಇವತ್ತು ನಾನು ಮನೇಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಮನೆ ಬಗ್ಗೆ ಹೇಳ್ತಾ ಇರೋದು. ನಾನು ನಮ್ಮ ಮನೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ. ಸೊ ವರ್ಕಿಂಗ್ ಫ್ರಮ್ ಹೋಮ್ ಟುಡೇ, ಈ ಥರ. ನೆಕ್ಸ್ಟ್ ಫ್ರೆಂಡ್ಸ್, ಹೌಸ್ ಎಕ್ಸಾಂಪಲ್ ನೋಡೋಣ. ಹೌಸ್ನಲ್ಲಿ ಎಕ್ಸಾಂಪಲ್ ನೋಡೋಣ. ಐ ಆಮ್ ಗೋಯಿಂಗ್ ಟು ಮೈ ಫ್ರೆಂಡ್ಸ್ ಹೌಸ್, ನಾನು ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್ ಇಲ್ಲಿ ಆ ಫ್ರೆಂಡ್ ಕನ್ಸ್ಟ್ರಕ್ಟ್ ಮಾಡಿರೋ ಮನೆ ಸ್ಟ್ರಕ್ಚರ್ ಬಗ್ಗೆ ಹೇಳ್ತಾ ಇದ್ದೀವಿ, ಅವ್ರ ಮನೆ ಅಂತ ಹೇಳ್ತಾ ಇದ್ದೀವಿ, ಪರ್ಸ್ನಲ್ ಆಗಿ ಹೇಳ್ತಾ ಇಲ್ಲ.
ಅವ್ರ ಮನೆಗೆ ನಾನು ಹೋಗ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಮೈ ಫ್ರೆಂಡ್ಸ್ ಹೌಸ್. ಐ ಆಮ್ ಗೋಯಿಂಗ್ ಟು ಮೈ ಫ್ರೆಂಡ್ಸ್ ಹೋಮ್ ಅಂತ ಹೇಳಲ್ಲ. ಐ ಆಮ್ ಗೋಯಿಂಗ್ ಟು ಮೈ ಫ್ರೆಂಡ್ಸ್ ಹೌಸ್. ನಮ್ಮ ಫ್ರೆಂಡ್ಸ್ ಮನೆಗೆ ಹೋಗ್ತಾ ಇದ್ದೀನಿ ಈ ಥರ ಹೇಳುವಾಗ ಹೌಸ್ನೇ ಯೂಸ್ ಮಾಡ್ತೀವಿ. ಐ ಆಮ್ ಗೋಯಿಂಗ್ ಟು ಮೈ ಫ್ರೆಂಡ್ಸ್ ಹೌಸ್. ನೆಕ್ಸ್ಟ್, ರಾಮಾಸ್ ಹೌಸ್ ಈಸ್ ಬ್ಯೂಟಿಫುಲ್. ರಾಮ ಮನೆ ಸುಂದರವಾಗಿದೆ. ಅಂದರೆ ಫ್ರೆಂಡ್ಸ್, ರಾಮ ಅವ್ರ ಮನೆ ಸ್ಟ್ರಕ್ಚರ್ ಬಗ್ಗೆ ಹೇಳ್ತಾ ಇದ್ದೀವಿ. ಅವ್ರ ಮನೆ ಸ್ಟ್ರಕ್ಚರ್ ಬಗ್ಗೆ, ಅವ್ರ ಬಿಲ್ಡಿಂಗ್ ಬಗ್ಗೆ, ಅವ್ರ ಬಂಗ್ಲಾ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಸೊ ಆವಾಗ ಹೌಸ್ ಅಂತ ಹೇಳ್ತೀವಿ. ಅವ್ರ ಮನೇಲಿ ಯಾವ ಥರ ಇರ್ತಾರೆ ಪರ್ಸ್ನಲ್ ಆಗಿ ಹೇಳ್ತಾ ಇಲ್ಲ. ರಾಮ ಮನೆಯಲ್ಲಿ ಯಾವ ಥರ ಇರ್ತಾರೆ ಅವ್ರ ಮನೆ ಪರ್ಸ್ನಲ್ ಬಗ್ಗೆ ನಾವು ಹೇಳ್ತಾ ಇಲ್ಲ. ರಾಮ ಅವರು ಮನೆ ಬಗ್ಗೆ ಹೇಳ್ತಾ ಇದ್ದೀವಿ. ಅವ್ರ ಮನೆ ಎಷ್ಟು ಸುಂದರವಾಗಿದೆ ಅಂದರೆ ಅವ್ರ ಮನೆ ಕನ್ಸ್ಟ್ರಕ್ಟ್ ಮಾಡಿರೋ ಸ್ಟ್ರಕ್ಚರ್ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಅಲ್ವಾ. ಸೊ ಅವಾಗ ನಾವು ಹೌಸ್ನೇ ಯೂಸ್ ಮಾಡ್ತೀವಿ. ರಾಮಾಸ್ ಹೌಸ್ ಈಸ್ ಬ್ಯೂಟಿಫುಲ್. ಅವ್ರ ಮನೆ ಎಷ್ಟು ಸುಂದರವಾಗಿದೆ ಈ ಥರ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್, ಕೃಷ್ಣ ಈಸ್ ಪೇಂಟಿಂಗ್ ಹಿಸ್ ಹೌಸ್. ಕೃಷ್ಣ ಅವ್ರ ಮನೆಗೆ ಪೇಂಟ್ ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇಲ್ಲಿ ಅವ್ರ ಮನೆ ಬಗ್ಗೆ ಹೇಳ್ತಾ ಇರೋದು, ಅವ್ರ ಬಿಲ್ಡಿಂಗ್ ಬಗ್ಗೆ, ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗ್ ಬಗ್ಗೆ, ಆ ಸ್ಟ್ರಕ್ಚರ್ ಬಗ್ಗೆ ಹೇಳ್ತಾ ಇರೋದು. ಅವ್ರ ಮನೆಗೆ ಕೃಷ್ಣ ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಸೊ ಅವಾಗ ನಾವು ಹೌಸ್ನ ಯೂಸ್ ಮಾಡ್ತೀವಿ. ಕೃಷ್ಣ ಈಸ್ ಪೇಂಟಿಂಗ್ ಹಿಸ್ ಹೌಸ್. ಕೃಷ್ಣ ಅವ್ರ ಮನೆಗೆ ಪೇಂಟಿಂಗ್ ಮಾಡ್ತಾ ಇದ್ದಾರೆ ಈ ಥರ. ನೆಕ್ಸ್ಟ್, ದೇರ್ ಹೌಸ್ ವಾಸ್ ಡ್ಯಾಮೇಜ್ ಡ್ಯೂರಿಂಗ್ ದ ಸ್ಟ್ರೋಮ್ ಸಮಯದಲ್ಲಿ ಅವ್ರ ಹೌಸ್ ಡ್ಯಾಮೇಜ್ ಆಗಿದೆ. ನೋಡಿ ಫ್ರೆಂಡ್ಸ್, ಅವ್ರ ಮನೆ ಬಗ್ಗೆ, ಅವ್ರ ಬಿಲ್ಡಿಂಗ್ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಅಲ್ವಾ. ಅವ್ರ ಬಿಲ್ಡಿಂಗ್ ಬಗ್ಗೆ, ಅವ್ರ ಮನೆ ಬಗ್ಗೆ, ಕನ್ಸ್ಟ್ರಕ್ಟ್ ಮಾಡಿರೋ ಮನೆ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ದೇರ್ ಹೌಸ್ ವಾಸ್ ಡ್ಯಾಮೇಜ್ಡ್ ಡ್ಯೂರಿಂಗ್ ದ ಸ್ಟ್ರೋಮ್ ಸಮಯದಲ್ಲಿ ಅವ್ರ ಮನೆ ಡ್ಯಾಮೇಜ್ ಆಗಿದೆ ಅಂತ ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್, ಹಿ ಬಾಟ್ ಎ ಹೌಸ್ ಎಸ್ಟರ್ಡೇ. ನಿನ್ನೆ ಅವನ ಹೌಸ್ನ ತಗೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಅವ್ರ ಹೌಸ್ ಬಗ್ಗೆ ಹೇಳ್ತಾ ಇರೋದು, ಅವ್ರ ಮನೆ ಬಗ್ಗೆ ಹೇಳ್ತಾ ಇರೋದು. ಅವನು ನೆನ್ನೆ ಮನೆ ತಗೊಂಡಿದ್ದಾನೆ. ಅವ್ರ ಮನೆ ಬಗ್ಗೆ, ಕನ್ಸ್ಟ್ರಕ್ಟ್ ಮಾಡಿರೋ ಮನೆ ಬಗ್ಗೆ ಹೇಳ್ತಾ ಇರೋದು. ಸೊ ಹೌಸ್ನ ಯೂಸ್ ಮಾಡಿದ್ದೀನಿ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್. ಹಿ ಬಾಟ್ ಎ ಹೌಸ್ ಎಸ್ಟರ್ಡೇ. ನೆನ್ನೆ ಅವನ ಮನೆ ತಗೊಂಡಿದ್ದಾನೆ ಈ ಥರ. ನೆಕ್ಸ್ಟ್, ಐ ಓನ್ ಎ ಹೌಸ್ ಇನ್ ಬ್ಯಾಂಗ್ಳೂರ್ನಲ್ಲಿ ನನಗೆ ಸ್ವಂತ ಮನೆ ಇದೆ. ನಾನು ಮನೆ ತಗೊಂಡಿದ್ದೀನಿ. ಬ್ಯಾಂಗ್ಳೂರ್ನಲ್ಲಿ ನನಗೆ ಮನೆ ಇದೆ. ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ನನಗೆ ಮನೆ ಇದೆ ಬ್ಯಾಂಗ್ಳೂರ್ನಲ್ಲಿ, ನನಗೆ ಸ್ವಂತ ಮನೆ ಇದೆ ಈ ಥರ. ಓಕೆನಾ ಫ್ರೆಂಡ್ಸ್. ಇನ್ನೂ ಇದೆ ಫ್ರೆಂಡ್ಸ್, ನೋಡೋಣ. ಹಿ ಸ್ಟೇಸ್ ಅಟ್ ಹಿಸ್ ಫ್ಯಾಮಿಲೀಸ್ ಹೋಮ್ ಫಾರ್ ದ ಹಾಲಿಡೇಸ್ ಎವ್ರಿ ಇಯರ್ ಅವ್ನ ಹಾಲಿಡೇಸ್ನಲ್ಲಿ ಅವ್ನ ಫ್ಯಾಮಿಲಿ ಜೊತೆಯಲ್ಲಿ ಇರ್ತಾನಂತೆ, ಸ್ಟೇ ಮಾಡ್ತಾನಂತೆ. ನೋಡಿ ಫ್ರೆಂಡ್ಸ್, ಹಿ ಸ್ಟೇಸ್ ಅಟ್ ಹಿಸ್ ಫ್ಯಾಮಿಲೀಸ್ ಹೋಮ್ ಫಾರ್ ದ ಹಾಲಿಡೇಸ್ ಎವ್ರಿ ಇಯರ್. ಹಾಲಿಡೇಸ್ನಲ್ಲಿ ಎವ್ರಿ ಇಯರ್ ಅವನು ಅವ್ನ ಫ್ಯಾಮಿಲಿ ಜೊತೆಯಲ್ಲಿ ಸ್ಟೇ ಮಾಡ್ತಾನಂತೆ. ಅವ್ನ ಫ್ಯಾಮಿಲಿ ಹೋಮ್ನಲ್ಲಿ, ಅವನ ಫ್ಯಾಮಿಲಿ ಮನೆಯಲ್ಲಿ ಸ್ಟೇ ಮಾಡ್ತಾನಂತೆ. ನೋಡಿ ಫ್ರೆಂಡ್ಸ್, ಪರ್ಸ್ನಲ್ ಆಗಿ ಹೇಳ್ತಾ ಇರೋದು. ಅವನು ಪರ್ಸ್ನಲ್ ಆಗಿ ಅವ್ನ ಫ್ಯಾಮಿಲಿ ಬಗ್ಗೆ, ನನ್ನ ಫ್ಯಾಮಿಲಿ ಜೊತೆಲಿ ಇರ್ತೀನಿ ಅಂತ ಪರ್ಸ್ನಲ್ ಆಗಿ ಹೇಳ್ತಾ ಇರೋದು. ಸೊ ಹೋಮ್ನ ಯೂಸ್ ಮಾಡ್ತೀವಿ. ಹಿ ಸ್ಟೇಸ್ ಅಟ್ ಹಿಸ್ ಫ್ಯಾಮಿಲೀಸ್ ಹೋಮ್ ಫಾರ್ ದ ಹಾಲಿಡೇಸ್ ಎವ್ರಿ ಇಯರ್ ಈ ಥರ. ನೆಕ್ಸ್ಟ್, ದೇ ಹ್ಯಾವ್ ಎ ಬ್ಯೂಟಿಫುಲ್ ಹೋಮ್ ಇನ್ ಬ್ಯಾಂಗ್ಳೂರ್. ಅಂದರೆ ಫ್ರೆಂಡ್ಸ್, ಬ್ಯಾಂಗ್ಳೂರ್ನಲ್ಲಿ ಅವ್ರಿಗೆ ಸುಂದರವಾಗಿರೋ ಮನೆ ಇದೆ. ಅಂದರೆ ಫ್ರೆಂಡ್ಸ್, ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗ್ ಸ್ಟ್ರಕ್ಚರ್ ಬಗ್ಗೆ ಹೇಳ್ತಾ ಇಲ್ಲ. ಪರ್ಸ್ನಲ್ ಆಗಿ ಅವ್ರಿಗೆ ಸುಂದರವಾಗಿರೋ ಮನೆ ಇದೆ, ಪ್ರೀತಿ ವಿಶ್ವಾಸದಲ್ಲಿರೋಂಥ ಮನೆ ಇದೆ, ಖುಷಿಯಾಗಿರೋಂಥ ಸುಂದರವಾಗಿರೋಂಥ ಮನೆ ಇದೆ ಅಂತ ಪರ್ಸ್ನಲ್ ಆಗಿ ಹೇಳ್ತಾ ಇರೋದು. ಸೊ ಅದಕ್ಕೆ ನಾವು ಹೋಮ್ನ ಯೂಸ್ ಮಾಡಿದ್ದೀವಿ. ದೇ ಹ್ಯಾವ್ ಎ ಬ್ಯೂಟಿಫುಲ್ ಹೌಸ್ ಅಂದರೆ ಕನ್ಸ್ಟ್ರಕ್ಟ್ ಮಾಡಿರೋ ಮನೆ ಬಗ್ಗೆ ಹೇಳುವಾಗ, ಕನ್ಸ್ಟ್ರಕ್ಟ್ ಮಾಡಿರೋ ಆ ಬಿಲ್ಡಿಂಗ್ ಸ್ಟ್ರಕ್ಚರ್ ಬಗ್ಗೆ ಹೇಳುವಾಗ ಹೌಸ್ನೇ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಅವ್ರ ಮನೆ ಬಗ್ಗೆ ಪರ್ಸ್ನಲ್ ಆಗಿ ಹೇಳ್ತಾ ಇರೋದು, ಪರ್ಸ್ನಲ್ ಫೀಲಿಂಗ್ಸ್ನಲ್ಲಿ ಹೇಳುವಾಗ ಹೋಮ್ನೇ ಯೂಸ್ ಮಾಡ್ತೀವಿ. ಅವ್ರ ಮನೆ ಎಷ್ಟು ಸುಂದರವಾಗಿದೆ, ಅವ್ರ ಮನೆಯಲ್ಲಿ ಎಷ್ಟು ಖುಷಿಯಾಗಿರ್ತಾರೆ, ಅವ್ರ ಥರನೇ, ಅವ್ರ ಫ್ಯಾಮಿಲಿ ಮೆಂಬರ್ ಥರನೇ ಅವ್ರ ಕುಟುಂಬದಲ್ಲಿ ಎಷ್ಟು ಖುಷಿಯಾಗಿರ್ತಾರೋ ಅವ್ರ ಮನೇನೂ ಎಷ್ಟು ಸುಂದರವಾಗಿದೆ, ಈ ಥರ ಪರ್ಸ್ನಲ್ ಆಗಿ ಹೇಳುವಾಗ ಹೋಮ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್. ದೇ ಹ್ಯಾವ್ ಎ ಬ್ಯೂಟಿಫುಲ್ ಹೋಮ್ ಇನ್ ಬ್ಯಾಂಗ್ಳೂರ್ನಲ್ಲಿ ಅವ್ರಿಗೆ ಸುಂದರವಾಗಿರೋ ಮನೆ ಇದೆ ಈ ಥರ. ನೆಕ್ಸ್ಟ್, ಹಿ ಪರ್ಚೇಸ್ಡ್ ಇನ್ಶೂರೆನ್ಸ್
ಫಾರ್ ಹಿಸ್ ನ್ಯೂ ಹೋಮ್. ಅವನು ಹೊಸ ಮನೆಗೆ ಪರ್ಚೇಸ್ ಮಾಡಿದ್ದಾನೆ, ಇನ್ಶೂರೆನ್ಸ್ ಪರ್ಚೇಸ್ ಮಾಡಿದ್ದಾನೆ, ಅವನ ಹೊಸ ಮನೆ. ಸೊ ಇದು ಅವನು ಪರ್ಸ್ನಲ್ ಅಲ್ವಾ, ಸೊ ಪರ್ಸ್ನಲಲ್ಲಿ ಹೇಳುವಾಗ ಹೋಮ್ನ ಯೂಸ್ ಮಾಡ್ತೀವಿ. ಹಿ ಪರ್ಚೇಸ್ಡ್ ಇನ್ಶೂರೆನ್ಸ್ ಫಾರ್ ಹಿಸ್ ನ್ಯೂ ಹೋಮ್. ಅವನ ಹೊಸ ಮನೆಗೆ ಅವನು ಇನ್ಶೂರೆನ್ಸ್ನ ಪರ್ಚೇಸ್ ಮಾಡಿದ್ದಾನೆ, ಈ ಥರ. ನೆಕ್ಸ್ಟ್, ಫೈನಲಿ ವಿ ಹ್ಯಾವ್ ಎ ಹೋಮ್ ಆಫ್ ಅವರ್ ಓನ್. ಫೈನಲ್ ಆಗಿ ಅವ್ರಿಗೆ ಸ್ವಂತ ಮನೆ ಇದೆ. ನೋಡಿ ಫ್ರೆಂಡ್ಸ್, ಫೈನಲಿ ವಿ ಹ್ಯಾವ್ ಎ ಹೋಮ್ ಆಫ್ ಅವರ್ ಓನ್. ಅವ್ರಿಗೆ ಸ್ವಂತ ಮನೆ ಇದೆ, ಫೈನಲ್ ಆಗಿ ಅವ್ರಿಗೆ ಓನ್ ಹೌಸ್ ಇದೆ, ಸ್ವಂತ ಮನೆ ಇದೆ ಅಂತ ಹೇಳ್ತಾ ಇರೋದು. ಈ ಥರ ಪರ್ಸ್ನಲ್ ಆಗಿ ಹೇಳುವಾಗ ಹೋಮ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಫೈನಲಿ ವಿ ಹ್ಯಾವ್ ಎ ಹೋಮ್ ಆಫ್ ಅವರ್ ಓನ್. ನೆಕ್ಸ್ಟ್ ಫ್ರೆಂಡ್ಸ್, ಹೌಸ್ನಲ್ಲಿ ಎಕ್ಸಾಂಪಲ್ ನೋಡೋಣ. ದೇ ಆರ್ ಸ್ಟ್ಯಾಂಡಿಂಗ್ ನಿಯರ್ ಮೈ ಹೌಸ್. ನನ್ನ ಹೌಸ್ ಹತ್ರ, ನನ್ನ ಮನೆ ಹತ್ರ ಅವ್ರು ನಿಂತಿದ್ದಾರೆ. ಸೊ ಇಲ್ಲಿ ಬಿಲ್ಡಿಂಗ್ ಸ್ಟ್ರಕ್ಚರ್ ಬಗ್ಗೆ ಹೇಳ್ತಾ ಇರೋದು ಅಲ್ವಾ, ಪರ್ಸ್ನಲ್ ಆಗಿ ಹೇಳ್ತಾ ಇಲ್ಲ. ನನ್ನ ಮನೆ ಹತ್ರ, ಮೈ ಹೌಸ್ ನಿಯರೆಸ್ಟ್, ನನ್ನ ಮನೆ ಹತ್ರ ಅವರು ನಿಂತಿದ್ದಾರೆ. ಮೈ ಹೌಸ್ ನಿಯರ್, ಅವರು ನನ್ನ ಮನೆ ಮುಂದೆ, ನನ್ನ ಮನೆ ಹತ್ರ ನಿಂತಿದ್ದಾರೆ. ಈ ಥರ ಹೇಳುವಾಗ ಹೌಸ್ನ ಯೂಸ್ ಮಾಡ್ತೀವಿ. ದೇ ಆರ್ ಸ್ಟ್ಯಾಂಡಿಂಗ್ ನಿಯರ್ ಮೈ ಹೌಸ್, ಈ ಥರ. ನೆಕ್ಸ್ಟ್, ಮೈ ಹೌಸ್ ಈಸ್ ಬ್ಲೂ ಒನ್ ಆನ್ ಮೇನ್ ಸ್ಟ್ರೀಟ್. ಮೇನ್ ಸ್ಟ್ರೀಟ್ನಲ್ಲಿ ಅವನ ಹೌಸ್, ಮೈ ಹೌಸ್, ನನ್ನ ಹೌಸ್ ಮೈನ್ ಸ್ಟ್ರೀಟ್ನಲ್ಲಿ ಬ್ಲೂ ಒನ್. ಮೇನ್ ಸ್ಟ್ರೀಟ್ನಲ್ಲಿ ಒಂದು ಬಿಲ್ಡಿಂಗ್ ಇರುತ್ತಲ್ವ ಫ್ರೆಂಡ್ಸ್, ಬಿಲ್ಡಿಂಗ್ಸ್ನಲ್ಲಿ ಮೇನ್ ಸ್ಟ್ರೀಟ್ನಲ್ಲಿ ಬ್ಲೂ ಬಿಲ್ಡಿಂಗ್, ಬ್ಲೂ ಒನ್ ನನ್ನ ಹೌಸ್ ಅಂತ ಹೇಳ್ತಾ ಇರೋದು. ಸೊ ಇಲ್ಲಿ ಬಿಲ್ಡಿಂಗ್ ಸ್ಟ್ರಕ್ಚರ್ ಬಗ್ಗೆ ಹೇಳ್ತಾ ಇರೋದು, ಬ್ಲೂ ಒನ್ ಆ ಬಿಲ್ಡಿಂಗ್ ಬಗ್ಗೆ ಹೇಳ್ತಾ ಇರೋದು. ಸೊ ಅದಕ್ಕೆ ಹೌಸ್ನ ಯೂಸ್ ಮಾಡಿದ್ದೀವಿ. ಮೈ ಹೌಸ್ ಈಸ್ ಬ್ಲೂ ಒನ್ ಆನ್ ಮೇನ್ ಸ್ಟ್ರೀಟ್. ಮೇನ್ ಸ್ಟ್ರೀಟ್ನಲ್ಲಿ ನನ್ನ ಹೌಸ್, ನನ್ನ ಬಿಲ್ಡಿಂಗ್ ಅನ್ನೋದು ಬ್ಲೂ ಒನ್, ಬ್ಲೂ ಕಲರ್ನಲ್ಲಿ ಇದೆ, ಈ ಥರ. ಓಕೆನಾ ಫ್ರೆಂಡ್ಸ್? ಮೈ ಹೌಸ್ ಈಸ್ ಬ್ಲೂ ಒನ್ ಆನ್ ಮೇನ್ ಸ್ಟ್ರೀಟ್. ನೆಕ್ಸ್ಟ್, ದೇರ್ ಆರ್ ಓನ್ಲಿ 3 houses ಆನ್ ಹಿಸ್ ಸ್ಟ್ರೀಟ್. ಅವನ ಸ್ಟ್ರೀಟ್ನಲ್ಲಿ ಅವನಿಗೆ 3 houses ಇದೆ ಅಂತೆ. ಕೇವಲ ಅವನಿಗೆ 3 houses, 3 houses ಇದೆ ಅಂತೆ. ದೇರ್ ಆರ್ ಓನ್ಲಿ 3 houses ಆನ್ ಹಿಸ್ ಸ್ಟ್ರೀಟ್. ಅವನ ಸ್ಟ್ರೀಟ್ನಲ್ಲಿ ಅವ್ರಿಗೆ 3 houses ಇದೆ. ಬಿಲ್ಡಿಂಗ್ ಬಗ್ಗೆ ಹೇಳ್ತಾ ಇರೋದು, ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗ್ ಬಗ್ಗೆ ಹೇಳ್ತಾ ಇರೋದು. ಸೊ ಅದಕ್ಕೆ ಹೌಸ್. ದೇರ್ ಆರ್ ಓನ್ಲಿ 3 houses ಆನ್ ಹಿಸ್ ಸ್ಟ್ರೀಟ್. ಅವನ ಸ್ಟ್ರೀಟ್ನಲ್ಲಿ ಅವ್ರಿಗೆ ಓನ್ಲಿ 3 houses ಇದೆ, ಈ ಥರ. ನೆಕ್ಸ್ಟ್, ಹಿ ವಾಂಟ್ಸ್ ಟು ಬೈ ಎ ಹೌಸ್ ನೆಕ್ಸ್ಟ್ ಇಯರ್. ನೆಕ್ಸ್ಟ್ ಇಯರ್ ಅವನು ಹೌಸ್ನ ತಗೊತಾನಂತೆ, ಬಯಸುತ್ತಾನೆ, ಅವನ ಹೌಸ್ನ ಬಯಸುತ್ತಾನೆ. ನೆಕ್ಸ್ಟ್ ಇಯರ್ ಅವನ ಹೌಸ್ನ ತಗೊತಾನೆ. ಹಿ ವಾಂಟ್ಸ್ ಟು ಬೈ ಎ ಹೌಸ್ ನೆಕ್ಸ್ಟ್ ಇಯರ್. ಸೊ ಒಂದು ಬಿಲ್ಡಿಂಗ್ ಬಗ್ಗೆ ಹೇಳ್ತಾ ಇರೋದು, ಒಂದು ಹೌಸ್ ಬಗ್ಗೆ ಹೇಳ್ತಾ ಇರೋದು. ನೆಕ್ಸ್ಟ್ ಇಯರ್ ನಾನು ಹೌಸ್ನ ತಗೊತೀನಿ, ಬಯಸುತ್ತೀನಿ, ಹೌಸ್ನ ನೆಕ್ಸ್ಟ್ ಇಯರ್ ತಗೊತೀನಿ ಅಂತ ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಸೊ ಫ್ರೆಂಡ್ಸ್, ಹೌಸ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಹೋಮ್ನ ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಕಲ್ತಿದ್ದೀವಲ್ವ. ಹೋಮ್ನ ಪರ್ಸ್ನಲ್ ಆಗಿ, ಪರ್ಸ್ನಲ್ ಫೀಲಿಂಗ್ಸ್ನಲ್ಲಿ, ಅಂದರೆ ಫ್ರೆಂಡ್ಸ್ ಚಿಕ್ಕ ಹಟ್ಟಲ್ಲಾಗ್ಬೋದು, ಅಥವಾ ಬಿಲ್ಡಿಂಗ್ನಲ್ಲಾಗ್ಬೋದು, ಅಥವಾ ಬೋಟಲ್ಲಾಗ್ಬೋದು, ಟ್ರಕ್ಕಲ್ಲಾಗ್ಬೋದು, ಅಥವಾ ಟ್ರೀ ಕೆಳಗಡೆ ಆಗ್ಬೋದು, ಮರ ಕೆಳಗಡೆ ಆಗ್ಬೋದು. ಮರ ಕೆಳಗಡೆನೇ ನಮ್ಮ ಮನೆ, ನಾವು ಮರ ಕೆಳಗಡೆನೇ ನಿವಸಿಸ್ತಾ ಇದ್ದೀವಿ, ಅಥವಾ ಟ್ರಕ್ಕಲ್ಲೇ ನಮ್ಮ ಮನೆ. ಈ ಥರ ನಾವು ಎಲ್ಲೇ ಇದ್ರೂ ಫ್ರೆಂಡ್ಸ್, ನಾವೆಲ್ಲೇ ನಿವಸಿಸ್ತಾ ಇದ್ರೂ ಕಂಫರ್ಟಾಗಿ, ಸೇಫ್ಟಿಯಾಗಿ. ಓಕೆನಾ ಫ್ರೆಂಡ್ಸ್? ಈ ಥರ ಫೀಲಿಂಗ್ಸ್ನಲ್ಲಿ, ಪರ್ಸ್ನಲ್ ಫೀಲಿಂಗ್ಸ್ನಲ್ಲಿ ಕಂಫರ್ಟ್ ಆಗಿರೋವಂಥ ಪ್ಲೇಸ್ನೇ ನಾವು ಹೋಮ್ನ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ಹೌಸ್ನ ಎಲ್ಲಿ ಯೂಸ್ ಮಾಡ್ತೀವಿ, ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗ್ನ, ಫಿಸಿಕಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗ್ ಅನ್ನೋದು, ಬಿಲ್ಡಿಂಗ್ ಸ್ಟ್ರಕ್ಚರ್ನ ನಾವು, ಆ ಬಿಲ್ಡಿಂಗ್ ಸ್ಟ್ರಕ್ಚರ್ ಏನಿದೆಯೋ ಹೇಳುವಾಗ ನಾವು ಹೌಸ್ನ ಯೂಸ್ ಮಾಡ್ತೀವಿ. ಅಂದರೆ ಫ್ರೆಂಡ್ಸ್, ಆ ಬಿಲ್ಡಿಂಗ್ ಸ್ಟ್ರಕ್ಚರ್ ಅನ್ನೋದು ಸಿಮೆಂಟಲ್ಲಿ ಆಗ್ಬೋದು, ಅಥವಾ ಬ್ರಿಕ್ಸಲ್ಲಿ ಆಗ್ಬೋದು, ಅಥವಾ ಸ್ಟೋನ್ಸಲ್ಲಿ ಆಗ್ಬೋದು. ಆ ಬಿಲ್ಡಿಂಗ್ ಅನ್ನೋದು ನಮಗೆ ಅಪಾರ್ಟ್ಮೆಂಟ್ ಆಗ್ಬೋದು, ಅಥವಾ ಬಂಗ್ಲೆ ಆಗ್ಬೋದು, ಫಾರ್ಮ್ ಹೌಸ್ ಆಗ್ಬೋದು, ಅದು ಎಲ್ಲೇ ಆಗ್ಬೋದು. ಅದು ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗ್, ಆ ಬಿಲ್ಡಿಂಗ್ ಸ್ಟ್ರಕ್ಚರ್ ಬಗ್ಗೆ ಹೇಳುವಾಗ ನಾವು ಹೌಸ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಹೌಸ್ನ ನಾವು ಪರ್ಸನಲ್ ಇನ್ಫಾರ್ಮೇಷನ್ಸ್ನಲ್ಲಿ ಹೇಳುವಾಗ ಹೌಸ್ನ ಯೂಸ್ ಮಾಡಲ್ಲ. ಜಸ್ಟ್ ನಾವು ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗ್ ಬಗ್ಗೆ, ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗ್ ಸ್ಟ್ರಕ್ಚರ್ ಬಗ್ಗೆ ಹೇಳುವಾಗ ಹೌಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಹೋಮ್ಗೆ ನಾವು ಪ್ರಿಪೋಸಿಷನ್ಸ್ ಅನ್ನೋದು ಯೂಸ್ ಮಾಡಲ್ಲ. ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಹೋಮ್ಗೆ ಪ್ರಿಪೋಸಿಷನ್ಸ್ ಅನ್ನೋದು ಯೂಸ್ ಮಾಡಲ್ಲ. ಹೌಸ್ಗೆ ನಾವು ಪ್ರಿಪೋಸಿಷನ್ಸ್ ಅನ್ನೋದು ಯೂಸ್ ಮಾಡ್ತೀವಿ.
ಸೊ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನನ್ನ ವಿಡಿಯೋ ನೀವು ನೋಡ್ತಾ ಇದ್ದೀರಲ್ವಾ, ಅರ್ಥ ಆಗ್ತಿದೆ ಅಲ್ವಾ, ಹೆಲ್ಪ್ ಆಗ್ತಿದೆ ಅಲ್ವಾ? ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ನನಗೆ ತುಂಬ ಖುಷಿ ಆಗುತ್ತೆ, ನಂಗೆ ತುಂಬ ಹೆಲ್ಪ್ ಆಗುತ್ತೆ, ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮಾನ್ಸಶ್ರೀ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಬಾಯ್.